ಸಿಟಿ ರವಿ ಅವರೇ ಧರ್ಮಸ್ಥಳಕ್ಕೆ ಬನ್ನಿ. ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸವಾಲಿದು. ಸಿಟಿ ರವಿ ಅವರೇ, ನೀವು ದೇವರನ್ನ ನಂಬ್ತೀರಾ ಅಲ್ವಾ? ನಾನು ಕುಟುಂಬ ಸಮೇತಳಾಗಿ ಬರ್ತೇನೆ, ನೀವು ಕೂಡ ಧರ್ಮಸ್ಥಳಕ್ಕೆ ಬನ್ನಿ. ಸಿಟಿ ರವಿಗೆ ಆಣೆ ಪ್ರಮಾಣದ ಸವಾಲ್ ಹಾಕಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ನೀವು ನಿಮ್ಮ ಕುಟುಂಬ ಸಮೇತರಾಗಿ ಧರ್ಮಸ್ಥಳಕ್ಕೆ ಬನ್ನಿ, ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಮಾಡಿ ಹೇಳಿ, ಸದನದಲ್ಲಿ ಆ ಮಾತು ಅಂದಿಲ್ಲ ಅಂತ ಪ್ರಮಾಣ ಮಾಡಿ, ಒಬ್ಬ ಮಹಿಳೆಗೆ ಅಪಮಾನ ಮಾಡಿಲ್ಲ ಅಂತ ಹೇಳಿ. ಸಿಟಿ ರವಿಗೆ ಆಣೆ ಪ್ರಮಾಣದ ಸವಾಲ್ ಹಾಕಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೊಟ್ಟಂತ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಟಿ ರವಿಗೆ ಸವಾಲ್ ಹಾಕಿದ್ದಾರೆ. ಅದರಲ್ಲೂ ಆಣೆ ಪ್ರಮಾಣದ ಸವಾಲ್ ಹಾಕಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ನೀವು ದೇವರನ್ನ ನಂಬ್ತೀರಲ್ಲ ರೀ ಸಿಟಿ ರವಿ ಅವರೇ, ಬನ್ನಿ ಧರ್ಮಸ್ಥಳಕ್ಕೆ. ನಾನ್ ಕುಟುಂಬ ಸಮೇತ ಬರ್ತೀನಿ ಧರ್ಮಸ್ಥಳಕ್ಕೆ. ದೇವ್ರ ನಂಬ್ತಿರ್ತಾನೆ ನೀವು? ಯಾರು ಬೇಡ, ನೀವು ನಿಮ್ ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಿ, ನಾನು ಅಂದೆಲ್ಲ ಈ ಮಾತನ್ನ ಸದನದಲ್ಲಿ ಒಬ್ಬ ಮಹಿಳೆಯಾಗಿ ಅಪಮಾನ ಮಾಡಿಲ್ಲ ಅಂತ ಹೇಳಿ, ನಾನು ನನ್ನ ಕುಟುಂಬ ಸಮೇತ ಬರ್ತೀನಿ, ನಾನು ದೇವರನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮಾತನ್ನ ಕೇಳಿದ್ರಿ. ನನಗೆ ಆ ಮಾತು ಅಂದಿಲ್ಲ ಅಂದ್ರೆ ನೀವು ಧರ್ಮಸ್ಥಳಕ್ಕೆ ಬನ್ನಿ, ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿ, ನಿಮ್ಮ ಕುಟುಂಬ ಸಮೇತರಾಗಿ ಬನ್ನಿ, ನಾನು ಕೂಡ ಬರ್ತೇನೆ. ಒಬ್ಬ ಮಹಿಳೆಗೆ ಅಪಮಾನ ಮಾಡಿಲ್ಲ ಅಂದ್ರೆ ಅಲ್ಲಿ ಪ್ರಮಾಣ ಮಾಡಿ ಅಂತ